ಬೇರೆ ಮನೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಮನೆ ಹುಡುಕಿದ್ದೇನೋ, ಕ್ಲೀನ್ ಮಾಡಿದ್ದೇನೋ, ಅಲ್ಲಿ ಇಲ್ಲಿ ಓಡಾಡಿದ್ದೇನೋ, ಮತ್ತು ಈ ಮನೆಗೆ ಬಂದು ಪೂಜೆಗಳೆಲ್ಲ ಮಾಡಿದ್ವಿ. ಬಟ್ ಇನ್ನು ಮನೆ ಖಾಲಿ ಮಾಡೋದಿನ ಮನಸ್ಸು ಯಾಕೋ ಫುಲ್ ಒಂಥರ ಬೇಜಾರಾಗ್ತಾಯಿತ್ತು. ಬಾಡಿಗೆ ಮನೆಗೆ ಯಾಕೆ ಇಷ್ಟು ಫೀಲಿಂಗ್ ಅಂತ ಕೇಳ್ಬೋದು. ಯಾಕೆ ಅಂದರೆ ಆಲ್ಮೋಸ್ಟ್ ಖುಷಿ ಹುಟ್ಟಿದಾಗಿಂದ ನಾವು ಸೇಮ್ ಇದೇ ಮನೆಯಲ್ಲೇ ಇದ್ವಿ. ಆಲ್ಮೋಸ್ಟ್ 8.5 ಇಯರ್ ಆಗ್ತಾಯಿದೆ. ಖುಷಿ ಪ್ರಾಪ್ತಿ ಇಬ್ಬರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದಾರೆ. ಇನ್ನು ನಮ್ಮ ಮನೇಲಿ ಆಲ್ಮೋಸ್ಟ್ 90% ನಮ್ಮ ರಿಲೇಟಿವ್ ಏನಿದ್ದಾರೆ ಎಲ್ಲರೂ ಈ ಮನೆಗೆ ಬಂದೋಗಿದ್ದಾರೆ. ಹಾಗಾಗಿ ಅದು ಸ್ವಲ್ಪ ಎಮೋಷನ್ಸ್ ಎಲ್ಲ ಇದೆ. ನಾನು ಸ್ವಲ್ಪ ಮೆಮೊರೀಸ್ ಅಂತ ಇರುತ್ತಲ್ಲ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡೋದು. ಖುಷಿದು ಪ್ರಾಪ್ತಿದು ಚಿಕ್ಕ ವಯಸ್ಸಿಂದ ಇನ್ನೂ ಆಟ ಸಾಮಾನೆಲ್ಲ ಹಂಗೆ ಇಟ್ಟಿದ್ದೀನಿ, ಅಷ್ಟು ಮೆಮೊರೀಸ್ಗೆ ಬೆಲೆ ಕೊಡ್ತೀನಿ. ಅಂಥದ್ದು ನನ್ನ ಮಕ್ಕಳು ಇಬ್ಬರು ಇದೇ ಮನೇಲಿ ಹುಟ್ಟು ಬೆಳೆದಿದ್ದಾರೆ. ಆದರೆ ಇದನ್ನು ಬಿಟ್ಟು ಹೋಗ್ತಾ ಇದೀವಲ್ಲ ಅಂತೇಳಿ ಸಖತ್ ಬೇಜಾರಾಗ್ತಾಯಿತ್ತು. ಏನೇ ಆದರೂ ಕೂಡ ಜೀವನದಲ್ಲಿ ಮುಂದೆ ಹೋಗಲೇಬೇಕು. ಇನ್ನು ಅಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಹೊಸ ಮನೆಗೆ ಸಾಮಾನುಗಳೆಲ್ಲ ತೊಗೊಂಡು ಬಂದ್ವಿ. ನಾನು ಫ್ರಿಜ್ಜು, ವಾಷಿಂಗ್ ಮಿಷಿನ್ದು ಕಾರ್ಡ್ಬೋರ್ಡ್ ಬಿಸಾಕಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಯಾಕಂದರೆ ನಾವು ಆಲ್ಮೋಸ್ಟ್ ಶಿಫ್ಟ್ ಆಗ್ತಾನೆ ಇರ್ತೀವಲ್ಲ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವೆರಡು ಬಾಕ್ಸ್ಗಳಿರೋದ್ರಿಂದ ಯಾವುದೇ ಡ್ಯಾಮೇಜ್ ಏನಾಗದಿರೋ ಥರ ನೀಟಾಗಿ ಶಿಫ್ಟ್ ಆದ್ವಿ. ಇನ್ನು ಪ್ಯಾಕ್ ಮಾಡುವಾಗಲೇ ಮಡಚಿರೋ ಬಟ್ಟೆಗಳನ್ನೆಲ್ಲ ಹಂಗೆ ಮಡಚಿದಂಗೆ ಪ್ಯಾಕ್ ಮಾಡಿರೋದ್ರಿಂದ ಇಲ್ಲಿಗೆ ಬಂದಮೇಲೆ ಜೋಡ್ಸೋಕ್ಕೆ ಈಸಿ ಆಯಿತು. ಇನ್ನು ಕೆಲವೊಂದು ವಾಶ್ ಮಾಡಿರೋದು ಮಡಚಿರಲಿಲ್ಲ ಆ ಮನೇಲಿ, ಅದೆಲ್ಲ ಇತ್ತು. ಇನ್ನು ಎಲ್ಲ ಬಟ್ಟೆಗಳನ್ನೆಲ್ಲ ಅವತ್ತೇ ಆದಷ್ಟು ಮಡಚಿದೆ. ಸ್ವಲ್ಪ ಇದೆಲ್ಲ ಮಾಡ್ಕೊಳ್ಳೋಷ್ಟಿಗೆ ರಾತ್ರಿ 10 ಗಂಟೆ ಆಯಿತು. ಇನ್ನು ಅಡುಗೆ ಏನು ಮಾಡೋದು ಅಂತೇಳಿ ನಮ್ಮ ಮನೆಯವರು ಹೋಟೆಲಿಂದ ಪಾರ್ಸಲ್ ತೊಗೊಂಡು ಬಂದಿದ್ರು. ಇನ್ನು ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಹೊಸ ಮನೆ ಅಷ್ಟು ನಿದ್ದೆ ಚೆನ್ನಾಗಿ ಬರಲಿಲ್ಲ, ನೋಡ್ಬೇಕು ನೆಕ್ಸ್ಟ್ ಹೆಂಗಿರುತ್ತೆ ಅಂತ.